ರಾಜ್ಯದ ಹಲವೆಡೆ ಮಳೆರಾಯ ಅಬ್ಬರಿಸ್ತಾ ಇದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇನ್ನೂ ಕೂಡ ಮುಂಗಾರು ಚುರುಕುಗೊಂಡಿಲ್ಲ. ಇದರಿಂದಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ KRS ಡ್ಯಾಂನ ನೀರಿನ ಮಟ್ಟ ಗಣನೀಯವಾಗಿ ಕುಸಿತ ಆಗಿದೆ. 81 ಅಡಿಗೆ ನೀರಿನ ಮಟ್ಟ ಕುಸಿತಿರುವಂಥದ್ದು. KRS ಡ್ಯಾಮ್ ಬರಿದಾಗ್ತಾ ಇರುವಂತಹ ದೃಶ್ಯನ ಗಮನಿಸಬಹುದು. 81 ಅಡಿಗೆ ನೀರಿನ ಮಟ್ಟ ಕುಸಿದಿದೆ. ಇದರಿಂದಾಗಿ ಆತಂಕಗಳು ಕೂಡ ಶುರುವಾಗಿರುವಂಥದ್ದು. ಒಂದು ಕಡೆ ಕುಡಿಯುವ ನೀರಿನ ಸಮಸ್ಯೆಯೂ ಕೂಡ ಎದುರಾಗುವಂಥ ಸಾಧ್ಯತೆ ಇರುವಂಥದ್ದು. ಮುಂದೆ ಜಲಕ್ಷಾಮ ಎದುರಾಗುತ್ತಾ ಅನ್ನೋ ಒಂದು ಆತಂಕ ಶುರುವಾಗಿದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಜಲಾಶಯದಲ್ಲಿ 81 ಅಡಿಗೆ ನೀರಿನ ಮಟ್ಟ ತಲುಪಿರುವಂಥದ್ದು. ಜೂನ್ನಲ್ಲಿ ಕಳೆದ 7 ವರ್ಷಕ್ಕೆ ಹೋಲಿಕೆಯಾಗಿದ್ದರೆ ಅತ್ಯಂತ ಕಡಿಮೆ ಮಟ್ಟಕ್ಕೆ ಜೂನ್ನಲ್ಲಿ ನೀರಿನ ಮಟ್ಟ ಕುಸಿತಿರುವಂಥದ್ದು. ಸದ್ಯ ಡ್ಯಾಮ್ನಲ್ಲಿ 11 TMC ನೀರು ಮಾತ್ರ ಶೇಖರಣೆಯಾಗಿರುವಂಥದ್ದು. 11 TMCಯಲ್ಲಿ 5 TMC ಡೆಡ್ ಸ್ಟೋರೇಜ್, ಉಳಿಕೆ 6 TMC ಮಾತ್ರ ಬಳಕೆಗೆ ಯೋಗ್ಯ ಆಗಿರುವಂಥದ್ದು. ಇಷ್ಟು ನೀರಿನಲ್ಲಿ ಕುಡಿಯೋ ನೀರಿಗೆ ಶೇಖರಣೆ ಮಾಡ್ಕೊಂಡು ಇಟ್ಕೋಬೇಕಾದಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಮುಂಗಾರು ಇನ್ನೂ ಕೂಡ ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇನ್ನೂ ಕೂಡ ಚುರುಕಾಗಿಲ್ಲ. ಇದರಿಂದಾಗಿ KRS ಒಳಹರಿವಿನ ಪ್ರಮಾಣ ಕಡಿಮೆ ಆಗಿದೆ. ಜೊತೆಗೆ ಇಷ್ಟೊತ್ತಿಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರಬೇಕಾಗಿತ್ತು. ಆದರೆ ಈ ಬಾರಿ ಮಾತ್ರ ಆ ರೀತಿ ವಾತಾವರಣಗಳು ಜೂನ್ನಲ್ಲಿ ಕಾಣಿಸ್ತಾ ಇಲ್ಲ. ಕಳೆದ ವರ್ಷ ಮೇ ಅಂತ್ಯದಲ್ಲೇ ಮುಂಗಾರು ಅಬ್ಬರಿಸ್ತಿದ್ರಿಂದ ಜೂನ್ ಅಂತ್ಯದಲ್ಲೇ ಡ್ಯಾಮ್ ಭರ್ತಿಯಾಗುವ ಮೂಲಕ ಐತಿಹಾಸಿಕ ಕ್ಷಣಕ್ಕೂ ಕೂಡ ಸಾಕ್ಷಿಯಾಗಿತ್ತು. ಆ ಮೂಲಕ ಅಂದರೆ ಜೂನ್ನಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಳೆದ ವರ್ಷ ಭರ್ತಿಯಾಗಿತ್ತು. ಆದರೆ ಈ ವರ್ಷ ಜೂನ್ನಲ್ಲಿ 81 ಅಡಿಗೆ ನೀರು ಕುಸಿದಿರೋದ್ರಿಂದ ರೈತರಿಗೆ ಆತಂಕ ಶುರುವಾಗಿದೆ. ಮತ್ತೊಂದೆಡೆ ತಮಿಳುನಾಡಿಗೂ ಕೂಡ 9 TMC ನೀರನ್ನು ಜೂನ್ನಲ್ಲಿ ಕೊಡಬೇಕು. ಹೀಗಾಗಿ ತಮಿಳುನಾಡು ಕೂಡ ನೀರಿಗಾಗಿ ಖ್ಯಾತೆ ತೆಗೆಯುವಂಥ ಒಂದಷ್ಟು ಸಾಧ್ಯತೆಗಳು ಇರೋದ್ರಿಂದ ರಾಜ್ಯ ಸರ್ಕಾರವು ಕೂಡ ಮುಂದೆ ತಲೆನೋವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಸೃಷ್ಟಿಯಾಗಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ರೈತರಲ್ಲಿ ಬೆಳೆಗೆ ನೀರು ಸಿಗುತ್ತೋ ಸಿಗಲ್ವೋ ಅನ್ನೋ ಒಂದು ಆತಂಕ, ಮತ್ತೊಂದೆಡೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಎದುರಾಗುವಂಥ ಭೀತಿ. ಈ ನಡುವೆ ಕಾವೇರಿ ನೀರಿಗಾಗಿ ತಮಿಳುನಾಡು ಖ್ಯಾತೆ ತೆಗೆಯುವಂಥ ಎಲ್ಲ ರೀತಿಯ ಸಾಧ್ಯತೆಗಳು ಕಾಣಿಸ್ತಾ ಇರೋದ್ರಿಂದ ಇದೆಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ವರುಣ ಕೃಪೆ ತೋರಬೇಕಾಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.